ಅಂತವರ ಸಹಾಯಕ್ಕೆ ನೀನು ನಿಲ್ಲಬೇಕು. ಯಾರು ದೀನರಿದ್ದಾರೋ, ಯಾರು ದಲಿತರಿದ್ದಾರೋ, ಯಾರು ಬಡವರಿದ್ದಾರೋ, ಯಾರು ಹಸಿದವರಿದ್ದಾರೋ ಅವರಿಗಾಗಿ ನಿನ್ನ ಮನಸ್ಸು ಮರಗಿ ಅವರ ಸೇವೆಗೆ ನೀನು ಮುಂದಾಗ್ತೀಯಲ್ಲ, ಅದಕ್ಕಿಂತ ದೊಡ್ಡ ದೇವರ ಪೂಜೆ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಅದನ್ನು ಮಾಡ್ತಾ ಇರೋ ಕೆಲಸ ಅತ್ಯಂತ ಶ್ರೇಷ್ಠ. ನಿನಗೆ ಹಣದ್ದೇನಾದ್ರೂ ತೊಂದರೆ ಇದ್ರೆ ಪತ್ರ ಬರಿ, ನಾನು ಭಿಕ್ಷೆ ಬೇಡಾದ್ರೂ ಚಿಂತೆ ಇಲ್ಲ, ನಿನಗೆ ಹಣದ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತ ಅಖಂಡಾನಂದರಿಗೆ ಪತ್ರ ಬರೆದು ಸೇವೆಯೇ ದೇವರನ್ನು ಕಾಣಲು ಇರುವ ಪರಮ ಶ್ರೇಷ್ಠ ಮಾರ್ಗ ಅಂತ ಹೇಳಿ ವಿವೇಕಾನಂದರು ಸನ್ಯಾಸಕ್ಕೆ ಹೊಸ ಭಾಷ್ಯವನ್ನು ಬರೀತಾರೆ. ಅಷ್ಟೇ ಅಲ್ಲ, ಅಖಂಡಾನಂದರು ಒಂದ್ಸಲ ಪ್ರಶ್ನೆ ಮಾಡ್ತಾರೆ. ಅದೇ ಸಮಯಕ್ಕೆ ಏನು ಈ ತರ ಸೇವೆ ಮಾಡ್ಕೊಂಡು ಬಂದ್ರೆ ನೀವು ಸನ್ಯಾಸ ಧರ್ಮವನ್ನು ಬಿಟ್ಟಂತಾಗುತ್ತೆ, ಧರ್ಮ ಭ್ರಷ್ಟರಾಗ್ತೀರಿ ನೀವು ಅಂತಂದಾಗ, ಸೇವೆಯೇ ಪರಮ ಧರ್ಮ, ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಕಾಣುವುದೇ ಅತ್ಯಂತ ಶ್ರೇಷ್ಠ ಧರ್ಮ, ಅದನ್ನು ನಾವು ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಅಖಂಡಾನಂದರು ಉತ್ತರ ಕೊಡುವಂತಾಯ್ತು. ಹಾಗೆ ಆ ವಿವೇಕಾನಂದರ ವಿಚಾರವೇ ಅಂತ ಶ್ರೇಷ್ಠವಾದಂತಹ ವಿಚಾರ ಅಂತ. ನಾನು ಬಾರಾನಗರದಲ್ಲಿರೋ ಕತೆ ಹೇಳ್ತಿದ್ನಲ್ಲ, ಆ ಬಾರಾನಗರದ ಕಥೆಯನ್ನು ಅವ್ರ ಮುಂದೆ ಆ ದೊಡ್ಡ ರಾಮಕೃಷ್ಣ ಮಿಷನ್ ಮಠ, ಬೇಲೂರು ಮಠ ಸ್ಥಾಪನೆ ಆದ್ಮೇಲೆ ಅವ್ರು ಮಾತಾಡ್ತಾ ಹೇಳ್ತಾರೆ, ಆ ಬಾರಾನಗರದ ಜೀವನ ಏನಿತ್ತು ಅದು ಕಠಿಣ ಆಗಿತ್ತು, ಆದರೆ ಅದು ಸುವರ್ಣ ಕ್ಷಣಗಳು ಅಂತ. ಯಾಕೆ ಸುವರ್ಣ ಕ್ಷಣ ಅಂದ್ರೆ, ನಾವೆಲ್ಲ ಹಸುವಿನಿಂದ ಇದ್ವಿ, ಆದರೆ ನಮ್ಮ ಆತ್ಮಜ್ಞಾನ ಅತ್ಯಂತ ಹೆಚ್ಚು ತುಂಬಿತ್ತವಾಗ. ಈಗ ಹೊಟ್ಟೆ ತುಂಬಿದೆ, ಆದರೆ ಆತ್ಮಜ್ಞಾನ ಕಡಿಮೆ ಆಗ್ತಾ ಬರ್ತಿದೆ. ಹಾಗಾಗಿ ಆ ಜೀವನ ನನ್ನ ಬಾಳಿನಲ್ಲಿ ಸುವರ್ಣ ಜೀವನ ಅಂತ ವಿವೇಕಾನಂದರು ಹೇಳ್ತಾರೆ ಈ ಮಾತನ್ನು. ಅಂದ್ರೆ ಕಷ್ಟದ ಜೀವನವನ್ನ ಬೇಡಿ ಬಯಸಿ ಪಡೆಯುವಂತ ವ್ಯಕ್ತಿತ್ವ. ನಾವ್ ಯಾರಾದ್ರೂ ಕಷ್ಟ ಬಯಸ್ಲಿಕ್ಕೆ ತಯಾರಿದೀವ? ಸಾಧ್ಯನೇ ಇಲ್ಲ. ಇದ್ದಷ್ಟು ಸುಖವಾಗಿರ್ಬೇಕು ಅಂತ. ಮತ್ತು ನಮ್ಮ ಹತ್ರ ಸುಖವಾಗಿರ್ಲಿಕ್ಕೆ ಸಂಪತ್ತಿಲ್ಲ ಅಂದ್ರೆ ತಲೆನೇ ಕೆಡಿಸ್ಕೊಳ್ಳೋದಲ್ಲ, ಬೇರೆಯವರು ತಲೆ ಹೊಡೆದಾದ್ರೂ ಸಂಪತ್ತನ್ನು ತಗೊಂಡ್ ಬಂದು ಸುಖವಾಗಿರ್ಬೇಕು ಅಂತ ಬಯಸೋರು ನಾವೆಲ್ಲ. ಆ ಮನಸ್ಥಿತಿಗೆ ನಾವೆಲ್ಲ ಬಂದಾಗಿದೆ. ಮತ್ತು ಅವರ ಮಾತೃ ಪ್ರೀತಿ ಎಷ್ಟು ಅಗಾಧವಾಗಿತ್ತು ವಿವೇಕಾನಂದರದು ಅಂದ್ರೆ, ಅವರು ದೊಡ್ಡ ಆಶ್ರಮವನ್ನು ನಿರ್ಮಾಣ ಮಾಡಿದ ನಂತರವೂ ತಾಯಿಗೆ ಮಾಡುವ ಸೇವೆಯಲ್ಲಿ ಕಿಂಚಿತ್ತೂ ಕಡಿಮೆ ಮಾಡಿಲ್ಲ ಪುಣ್ಯಾತ್ಮ. ಭಾರತದ ಇತಿಹಾಸದಲ್ಲಿ ಎರಡು ಆ ಥರದ ಉದಾಹರಣೆ ಸಿಗ್ತವೆ. ಒಂದು ಶಂಕರಾಚಾರ್ಯರದು, ಎರಡು ವಿವೇಕಾನಂದರು. ತಾಯಿಯನ್ನ ಕೊನೆ ತನಕ ನೋಡಿಕೊಂಡು ಇವರು ಸನ್ಯಾಸ ಧರ್ಮವನ್ನ ಪಾಲನೆ ಮಾಡಿಕೊಂಡೆ. ಈಗಲೂ ಕೂಡ ಸನ್ಯಾಸಿಗಳನ್ನು ಕೇಳಿ ನೋಡಿ ನೀವು, ಯಾವುದೇ ಸನ್ಯಾಸಿ ಇರಲಿ, ಬೇರೆ ಯಾರಿಗೂ ನಮಸ್ಕಾರ ಅವ್ರು ಮಾಡಲ್ಲ, ಅವ್ರ ಗುರುಗಳಿಗೆ ಬಿಟ್ರೆ. ಎರಡನೇದವ್ರು ಮಾಡೋದೇ ಅವ್ರ ತಾಯಿಗೆ. ತಾಯಿಗೆ ಮಾತ್ರ, ತಂದೆಗೂ ಆ ಅಧಿಕಾರ ಇಲ್ಲ, ತಂದೆನೂ ಕೂಡ ನಮಸ್ಕಾರ ಮಾಡಿಸ್ಕೊಳ್ಳಲ್ಲ. ತಾಯಿಗೆ ಮಾತ್ರ ಅವರು ಪೂರ್ಣ ಪ್ರಮಾಣದಲ್ಲಿ ಹಣೆ ಮಳೆದು ನಮಸ್ಕಾರ ಮಾಡ್ತಾರೆ. ಆ ತರದ ಹೊಸ ಅಧ್ಯಾಯವನ್ನ, ಹೊಸ ಭಾಷೆಯನ್ನ, ಈ ತಾಯಿಯನ್ನು ನೋಡಿಕೊಳ್ಳುವ ಪರಂಪರೆಯನ್ನು ಹುಟ್ಟಾಕಿದ್ದೆ ಈ ತರದ ವಿಚಾರಗಳಿಂದ ಅಂತ. ನಾವೆಲ್ಲ ಹೆಂಗಿದ್ದೀವಿ ಅಂತಂದ್ರೆ, ಮನೆಯಲ್ಲಿ ತಾಯಿ ಏನಾದ್ರೂ ಒಂದು ಕೇಳಿದ್ರೆ 10 ಮಾತಾಡೋದು. ಈಗ ನಾವು ಡಿಗ್ರಿ ಓದ್ತಿದೀವೋ, PUC ಓದ್ತಿದೀವೋ, ನಾವು ಮನೆಯಲ್ಲಿ ತಾಯಿ ಏನಾದ್ರು ನಿನಗೇನು ಗೊತ್ತೈತಿ ಬಿಡು, ನಾವು ತಾಯಿ ಹೇಳೋ ಮಾತಿದ್ರು, ನಿನಗೇನು ಗೊತ್ತೈತಿ, ನನಗೆ ಗೊತ್ತೈತಿ ಅಂದ್ರೆ ತಾಯಿ ಪಾಪ 10ನೇ ಕ್ಲಾಸು 7ನೇ ತರಗತಿನೂ ಓದಿರ್ತಾರೆ. ನಾವು 10th ಪಾಸ್ ಆಗಿಬಿಟ್ಟಿರ್ತೀವ, PUC ಪಾಸ್ ಆಗಿಬಿಟ್ಟಿರ್ತೀವ. ಆ ತಾಯಿಯ ಜೀವನ ಅನುಭವದ 25% ನಮ್ಮಿಂದ ಆಗಿಲ್ಲ ಇನ್ನೂ ಅಚೀವ್ಮೆಂಟ್. ಆದ್ರೆ ನಾವು ತಿರುಗಿ ಮಾತಾಡೋದು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತೀವಿ ಅವರಿಗೆ. ಧಾರವಾಡದಲ್ಲಿ ಒಂದು ಘಟನೆ ನೆನೆಸ್ಕೊಂಡ್ರೆ ಇವತ್ತಿಗೂ ಬಹಳ ಬೇಜಾರಾಗುತ್ತೆ ನನಗೆ. ಒಂದು 80-85 ವರ್ಷದ ಅಜ್ಜಿ, ನಡೆಯಕ್ಕೂ ಆಗ್ತಿಲ್ಲ ಪಾಪ, ಹೆಣ್ಮಗಳಿಗೆ ತುಂಬ ಒದ್ದಾಡ್ತಾ ಇದೆ, ಓಡಾಡೋದು. ಒಂದಿನ ಹಾಗೆ ಸುಮ್ಮನೆ ತಿರುಗಾಡ್ತಾ ಆಕೆಗೆ ಸುಸ್ತಾಯಿತು. ಮುಂದೆ ಮನೆಗೂ ಹೆಜ್ಜೆ ಇಡೋಕ್ಕಾಗಲಿಲ್ಲ. ಒಂದು 4-5 ಮನೆ ಬಾಗಿಲು ಬಡಿದ್ಲು, ಯಾರೂ ತೆಗಿಲಿಲ್ಲ ಅಂತ ಒಂದು ಮನೆ ಎದುರುಗಡೆ ಕಟ್ಟೆ ಇತ್ತು. ಕಟ್ಟೆ ಮೇಲೆ ಕೂತ್ಕೊಂಡು ತುಂಬ ಸುಸ್ತಾಗ್ತಿದೆ, ಬಾಯಾರಿಕೆ ಆಕೆಗೆ. ಜೋರಾಗಿ ಕೂಗಿದ್ರು. ಮನೆಯಿಂದ ಯಾರೂ ಹೊರಗೆ ಬರಲಿಲ್ಲ ಪಾಪ. ಒಂದು 10-15 ನಿಮಿಷ ಆಯಿತು. ಗಂಟ್ಲು ಒಣಗಿ ಆ ಕೂಗು ಕಡಿಮೆ, ಸೌಂಡ್ ಕಡಿಮೆ ಆಯಿತು. ಗಂಟು ಕಡಿಮೆ ಆದ ತಕ್ಷಣ ಒಳಗಿದ್ದೋಳು ಗಾಬರಿಯಿಂದ ಹೊರಗೆ ಬಂದು ಓಡಿ. ಯಾಕೆ ಅಷ್ಟೊತ್ತು ತನಕ ಕೂಗಿದ್ರು ಬರೋಕ್ಕಾಗಲಿಲ್ಲ ಅಂತಂದ್ರೆ, ಆಕೆಗೆ 2 ದಿನಕ್ಕೆ ಡೆಲಿವರಿ ಡೇಟ್ ಕೊಟ್ಟಿದ್ರು ಆ ಹೆಣ್ಮಗಳಿಗೆ. ಒಳಗಿದ್ದವಳು ಎದ್ದು ಬರೋಕ್ಕೂ ಕಷ್ಟ, ಅವಳಿಗೆ ಸಿಕ್ಕಾಪಟ್ಟೆ ಬೆನ್ನು, ಎದ್ದು ಬರೋಕ್ಕೆ ಆಗ್ತಿರ್ಲಿಲ್ಲ. ಅವಳು ಗೋಡೆ ಹಿಡ್ಕೊಂಡು ಕಷ್ಟಪಟ್ಟು ಅಜ್ಜಿ ಹತ್ರ ಬಂದಿದ್ದು. ನಿಂತ ಮೇಲೆ ಅಜ್ಜಿ ಹೇಳಿದ್ದು, 2 ದಿನ ಆಯಿತು, ಆಲ್ಮೋಸ್ಟ್ ಊಟ ನಾನು ಮಾಡಿಲ್ಲ, ನೀರು ಸಿಕ್ಕಿಲ್ಲ ಸರಿಯಾಗಿ ಕುಡಿಯೋಕ್ಕೆ, ದಯಮಾಡಿ ನಿಮ್ಮ ಮನೆಗೆ ಒಂದು ಸ್ವಲ್ಪ ನೀರು, ಒಂದು ಸ್ವಲ್ಪ ಏನಾದ್ರು ತಿನ್ನಕ್ಕಿದ್ರೆ ಕೊಡು ಅಂತ. ಆಕೆ ಮತ್ತೆ ಒಳಗೆ ಹೋಗಿ ಒಂದಿಷ್ಟು ಅನ್ನ, ಒಂದು ಸ್ವಲ್ಪ ನೀರು ತಗೊಂಡು ಬಂದು ಅಜ್ಜಿಗೆ ಕೊಟ್ಟು, ಅಜ್ಜಿಗೆ ಪ್ರೀತಿಯಿಂದ ತಿನ್ನಿಸಿ ತಲೆಯೆಲ್ಲ ನೇವರಿಸಿ ಮಾತಾಡ್ತಾ ಹೇಳಿದ್ಲ ಆಕೆ ಹುಡುಗಿ, ಯಾಕಜ್ಜಿ ಇಷ್ಟೆಲ್ಲ ಸುಸ್ತಾಗಿದೆ? ಇಲ್ಲಮ್ಮ, ಏನೂ ತಿಂದಿಲ್ಲ 2 ದಿನ
ನಡೀತಾ ಇತ್ತು. ಯಾರ ಮನೆ ಬಾಗಿಲಿಗೆ ಹೋದ್ರು ಏನೂ ಕೊಡ್ಲಿಲ್ಲ. ಹಂಗಾಗಿ ಅನಿವಾರ್ಯವಾಗಿ ನಿಮ್ಮ ಮನೆ ಮುಂದಗಡೆ ಬಂದು ಕೂಡ್ಬೇಕಾಯ್ತು, ಜೋರಾಗಿ ಚೀರ್ಬೇಕಾಯ್ತು. ಕ್ಷಮೆ ಇರಲಿ ತಾಯಿ, ನೀನು ಈ ಪರಿಸ್ಥಿತಿಗೆ ಇದೆಯಾ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅಜ್ಜಿ ಕೇಳಿದ್ರು. ಆಮೇಲೆ ಅಜ್ಜಿ ಅವಳಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಇಬ್ರು ಸುಧಾರಿಸ್ಕೊಂಡ್ಮೇಲೆ ಅಜ್ಜಿ ಒಂದು ಪ್ರಶ್ನೆ ಕೇಳ್ತಾರೆ. ಏನ್ ಪುಟ್ಟ, ಇದು ಮೊದಲೇ ಡೆಲಿವರಿ, ನಾನು ಮೊದಲೇ ಹೆರಿಗೆಗೆ ಬಂದಿದ್ಯಾ? ಹೌದಮ್ಮ, ಮೊದಲೇ ಹೆರಿಗೆಗೆ ಬಂದಿದ್ದೆ, ತವರು ಮನೆ ಇದು ಬಂದು. ಮತ್ತು ಮನೇಲಿ ಯಾಕೆ ಆಗಲಿಲ್ಲ? ಇಲ್ಲ, ತಮ್ಮ ಇದ್ದಾನೆ, ಅವನ ಹಾಸ್ಪಿಟಲ್ ಬೆಡ್ ಖಾಲಿ ಇದೆಯಲ್ಲೋ ನೋಡಕ್ ಹೋಗಿದ್ದಾನೆ. ಈಗಿನ ಜನರೇಷನ್ ಹೆಂಗಿದೆ ಅಂದ್ರೆ ಅಲ್ಲಿ ಖಾಲಿ ಇದ್ದಾಗ ಸಿಜೇರಿಯನ್, ಬೆಡ್ ಖಾಲಿ ಇದೆಯಲ್ಲೋ ನೋಡ್ಕೊಂಬರಕ್ ಹೋಗಿದ್ದಾನೆ. ಅಪ್ಪ ಅಮ್ಮ ಬಾಣಂತಿಗೆ ಬೇಕಾದ ಸಾಮಾನು ಅಂತರ ಮಾರ್ಕೆಟ್ಗೆ ಹೋಗಿದ್ದಾರೆ. ಹಂಗಾಗಿ ಮನೇಲಿ ಯಾರು ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ಆಗ ಈಕೆಗೆ ಸ್ವಲ್ಪ ಮೊದಲೇ ಹೆರಿಗೆ ಅಂದ್ರೆ ಹೆಣ್ಮಕ್ಳಿಗೆ ಗಾಬರಿ ಇರುತ್ತೆ, ಭಯ ಇರುತ್ತೆ, ಈ ಥರದ್ದೆಲ್ಲ ಇದ್ದೇ ಇದ್ದಾಗ ಆ ತಾಯಿ ಅಂದ್ರೆ ಅಜ್ಜಿ ಆ ಹೆಣ್ಮಗಳನ್ನು ಕೂಡಿಸ್ಕೊಂಡು ಮಾತಾಡಿ, ಏನು ಭಯ ಪಡಬೇಡ, ಭಗವಂತ ಇದ್ದಾನೆ, ನಿನ್ನ ಹೆರಿಗೆ ಸುಸೂತ್ರವಾಗುತ್ತೆ. ಎಲ್ಲರೂ ಹೆದರಿಸ್ತಾರೆ, ಆದರೆ ಹೆದರೋ ಅವಶ್ಯಕತೆ ಇಲ್ಲ. ಆಗ ಆ ಹೆಣ್ಮಕ್ಳು ಹೇಳಿದ್ರು, ಇಲ್ಲ, ಮೊದಲೇ ಡೆಲಿವರಿ ತುಂಬಾ ನೋವಾಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಹೇಗೋ ಏನೋ ನಿಮ್ಮಂಥವ್ರ ಆಶೀರ್ವಾದ ಇರಲಿ ಅಂತ ಆ ಹೆಣ್ಮಗಳು ಅಂದ್ರು. ಆಗ ಅಜ್ಜಿ ಒಂದು ಮಾತು ಹೇಳಿ, ನೋಡಮ್ಮ, ನಿನ್ನ ನೋವು ಕ್ಷಣಿಕ. ನಿನಗೆ ಈಗ ನೋವು ಬರುತ್ತೆ, ಒಂದು ಅರ್ಧ ಗಂಟೆಯೋ, ಮುಕ್ಕಾಲು ಗಂಟೆಯೋ, 1 ಗಂಟೆಯೋ, 2 ಗಂಟೆಯೋ ನೀನು ನೋವು ಅನುಭವಿಸ್ತೀಯ. ಆದರೆ ಆ ನೋವು ಅನುಭವಿಸಿದ ಬಳಿಕ ಮಗು ಭೂಮಿಗೆ ಬಂದ ಮೇಲೆ ಆ ಮಗು ಎತ್ಕೊಳ್ತೀಯಲ್ಲ ನಿನ್ನ ಕೈಯಲ್ಲಿ, ಆಗ ಆ ಮಗುವಿನ ಮುಖ ನೋಡಿದ್ರೆ ನಿಮ್ಗೆ ಇಡೀ ನೋವು ಅವತ್ತು ಹೋಗ್ಬಿಡುತ್ತೆ. ಆ ಮಗುವನ್ನ ಎತ್ತಿ ಮುದ್ದಾಡ್ಬಿಡ್ತೀಯ. ಆ ಮಗುವಿನ ಮುಖ ನಿನ್ನ ಎಲ್ಲ ಜೀವನದ ನೋವನ್ನ ಮರೆಸ್ಬಿಡುತ್ತೆ. ಆದರೆ ನಾನು ಅನುಭವಿಸ್ತಾ ಇದ್ದೀನಲ್ಲ ನೋವು, ಅದನ್ನು ಯಾರು ಅಳಿಸ್ತಾರೆ. ಯಾಕೆ ಅಜ್ಜಿ, ಏನಾಯ್ತು ಅಂದ್ರೆ ಅಜ್ಜಿ ಹೇಳಿದ್ರು, ನಾನೇ ಹೆತ್ತ ಮಗ, ನಾನೇ ಬೆಳೆಸಿದ ಮಗ, ನಾನು ನನ್ನ ಆಸ್ತಿ ಅಂತಸ್ತನ್ನ ಒತ್ತೆ ಇಟ್ಟು ಅವನಿಗೆ ಲಂಚ ಕೊಟ್ಟು ಕೆಲಸಕ್ಕೆ ಸೇರಿಸಿದ ಮಗ, ಇವತ್ತು ನಾನು ಕುತ್ತಿಗೆ ಇಡೋದು ಹೊರಗೆ ಹಾಕಿದನಲ್ಲ, ಆ ಡೆಲಿವರಿ ನೋವಿಗಿಂತ ಈ ನೋವು ಬಹಳ ದೊಡ್ಡದು. ಆ ಮಗುವಿನ ಮುಖ ನೋಡಿದ ತಕ್ಷಣ ಇಡೀ ನಿನ್ನ ಜೀವನದ ಕಷ್ಟ ನೆನಪು ಹೋಗುತ್ತೆ, ಆ ಕಷ್ಟವನ್ನು ಮರೀತೀಯ. ಆದ್ರೆ ಆ ಮಗನ ಮುಖ ನೋಡಿದ್ರೆ ನನಗೆ ಇನ್ನಷ್ಟು ದುಃಖ ಆಗುತ್ತೆ. ನನ್ನ ದುಃಖದ ಮುಂದೆ ನಿನ್ನ ದುಃಖ ದೊಡ್ಡದಲ್ಲ, ನನ್ನ ನೋವಿನ ಮುಂದೆ ನಿನ್ನ ನೋವು ದೊಡ್ಡದಲ್ಲ. ಹಾಗಾಗಿ ಏನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆ ಮಗುವಿಗೆ ಸಂಸ್ಕಾರ ಕಲಿಸ್ಬಿಡು, ಜೀವನ ಪಾವನ ಆಗುತ್ತೆ ನಿಂದು ಅಂತ ಹೇಳಿಲ್ಲ. ಸಂಸ್ಕಾರದ ಕೊರತೆ ಇದೆ. ಸಂಸ್ಕಾರದ ಕೊರತೆ ಇರುವ ಕಾರಣ ಈ ತರದ ಮಕ್ಕಳು ಇವತ್ತು ಭೂಮಿ ಮೇಲೆ ಇರ್ತಾ ಇದ್ದಾರೆ. ನಾವು ಯಾಕ ಸಂಸ್ಕಾರದ ಹಿಂದೆ ಹೋಗ್ತಾ ಇಲ್ಲ ಅಂದ್ರೆ, ನಮ್ಮ ಜನರೇಷನ್ ಪೂರ್ಣ ನಮ್ಮ ಅಪ್ಪ ಅಮ್ಮ ನಮ್ಗೆ ಏನ್ ಹೇಳ್ತಿದ್ರು ಅಂದ್ರೆ 99 ತಗೋಬೇಕು, 100 ತಗೋಬೇಕು, 99 ತಗೋಬೇಕು, 100 ತಗೋಬೇಕು. ನಾವು ಬುಕ್ ಬಿಟ್ಟು ಬೇರೆ ಜಗತ್ತಿಗೆ ಹೋಗ್ಲಿಲ್ಲ. ಅವ್ರಿಗೆ ಖುಷಿ. ಈಗಿನ ತಂದೆ ತಾಯಿಯನ್ನು ಕೇಳಿ ನೋಡಿ, ಮಗ ಒಂದು ಮಾರ್ಕ್ಸ್ ಕಮ್ಮಿ ತೆಗಿಲಿ ಸರ್, ಸಂಸ್ಕಾರ ಕೊಡ್ರಿ ದಯಮಾಡಿ ಅಂತ ಕೈ ಮುಗಿತಾ ಇದ್ದಾರೆ. ಶಾಲೆಗೆ ಹೋಗಿ ಬೇಡ್ಕೊತಾ ಇದ್ದಾರೆ ಶಿಕ್ಷಕರನ್ನ, ನಮ್ಮ ಮಗ ಕಲೀಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ಸಂಸ್ಕಾರ ಕೊಡಿ ಸರ್ ಅವರಿಗೆ. ನಾವು ಹೀಗಾಗಿ ಈಗ ನೋಡ್ರಿ ಟ್ರೆಂಡ್ ಹೆಂಗ್ ಚೇಂಜ್ ಆಗಿದೆ ಅಂತಂದ್ರೆ, ಈ ಕರೋನಾದ ಬಳಿಕ ಯಾವ ಟೂರಿಸ್ಟ್ ಸ್ಪಾಟ್ಗಳು ರಶ್ ಇಲ್ಲ. ನೀವು ವೀಕೆಂಡಿಗೆ ಒಂದ್ಸಲ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಕಾಲಿಡಕ್ ಜಾಗ ಇರಲ್ಲ. ಯಾಕೆಂದ್ರೆ ಮತ್ತೆ ಸಂಸ್ಕಾರವನ್ನು ಬಯಸುವ ಕಾಲಘಟ್ಟಕ್ಕೆ ಮತ್ತೆ ಬಂದಿದ್ದೀವಿ ನಾವೀಗ. ಭಗವಂತನಿಲ್ಲದೆ ಬೇರೇನೂ ಇಲ್ಲ, ಎಲ್ಲವೂ ಭಗವಂತ ಅನ್ನೋ ಸ್ಥಿತಿಗೆ ಜನ ಈಗ ಮತ್ತೆ ವಾಪಸ್ ಬರ್ತಿದೆ. ಈಗ ನಾವು ವಿವೇಕಾನಂದರನ್ನ ಮತ್ತೆ ವ್ಯಾಪಕವಾಗಿ ಪ್ರಚಾರ ಮಾಡಬೇಕು. ಯಾಕೆಂದ್ರೆ ಸತ್ತೋರಿಗೆ ವಿವೇಕಾನಂದರ ಸಂದೇಶ ಅಲ್ಲ, ಯಾರು ಬದುಕನ್ನ ಕಟ್ಕೊಳ್ಬೇಕು ಅಂತ ಆಸೆ ಪಡ್ತಾರೋ ಅವರಿಗೆ ಮಾತ್ರ ವಿವೇಕಾನಂದರ ಸಂದೇಶ ಈಗ ಬಯಸ್ತಾ ಇದ್ದಾರೆ ಜನ. ನಾವು ಕೊಡೋದ್ರಲ್ಲಿ ಹಿಂದೆ ಬೀಳಬಾರದು. ಹಾಗಾಗಿ 1-10 ಆಗಬೇಕು ಅಂತ ವಿವೇಕಾನಂದ ಆಶ್ರಮ ಈಗ ಒಂದು 2-3 ವರ್ಷದಿಂದ ಸಿಂಧನೂರಲ್ಲಿ ಏನು ಇರಲಿಲ್ಲ. ಆದ್ರೆ ಸಿಂಧನೂರಲ್ಲಿ ಯಾಕೆ ಬಂತು ಅಂದ್ರೆ, ಸಿಂಧನೂರಿನಲ್ಲಿ ವಿವೇಕಾನಂದರನ್ನು ಅಪೇಕ್ಷೆ ಪಡುವ ಕೆಲವೊಂದಿಷ್ಟು ಜನ ಇದ್ದಾರೆ ಅಂತ. ಬಹುಶಃ ನಮಗ್ ಗೊತ್ತಿದ್ದಂತೆ ಡಾಕ್ಟ್ರು, ಕಳಕಪ್ಪ ಇಂಥವ್ರು ಒಂದು 4-5 ಜನ ಬಿಟ್ರೆ ಮತ್ತೆ ಯಾರದ್ದು ಸಂಪರ್ಕ ಇರಲಿಲ್ಲ ಇಲ್ಲಿ. ಅದಾದ್ಮೇಲೆ ವಿವೇಕಾನಂದರು ಎಷ್ಟು ವ್ಯಾಪಕವಾಗ್ತಾ ಇದ್ದಾರೆ ಅಂದ್ರೆ, ನೆನ್ನೆ ನನಗೆ ಮಠಕ್ಕೆ ಬಂದಾಗ ಸಂತೋಷ ಆಗಿದ್ದೇನು ಅಂದ್ರೆ, 10 ಜನ ನೀವೇ ನಿಂತ್ಕೊಂಡು ಸೀರೆ ಉಡಿಸಿ, ನೀವೇ ಮಾಲೆ ಹಾಕಿ, ನೀವೇ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದು 1-10 ಆಗಿದೆ. ಈಗ 10-100 ಆಗೋ ಸಮಯಕ್ಕೆ ನೀವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕು. ಅಂದಾಗ ಮಾತ್ರ 10-100 ಆಗುತ್ತೆ. 100 ಇನ್ನು 10 ವರ್ಷದಲ್ಲಿ 1000 ಆಗುತ್ತೆ. ಆ ಸಮಯ ಬಂದಾಗ ಇಡೀ ಸಿಂಧನೂರು ಹೊಸ ವೈಬ್ರೇಷನ್ ನೊಂದಿಗೆ ಇರುತ್ತೆ. ಆ ವೈಬ್ರೇಷನ್ ಬೇಕು, ಆ ತಾಕತ್ ಬೇಕು. ಆ ತಾಕತ್ ಯಾರಿಂದ ಸಿಗುತ್ತೆ ಅಂದ್ರೆ
ವಿವೇಕಾನಂದರಿಂದನೇ ತಗೋಬೇಕು, ಅವರಿಬ್ಬರ ಆಶೀರ್ವಾದ ತಗೋಬೇಕು. ವಿವೇಕಾನಂದರ ಮಾರ್ಗದರ್ಶನ, ಅವರಿಬ್ಬರ ಆಶೀರ್ವಾದ ಇದ್ರೆ ನಾವು ಜಗತ್ತನ್ನ ಗೆಲ್ಲಬಹುದು. ವಿವೇಕಾನಂದರು ಜಗತ್ತನ್ನು ಗೆದ್ದಿದ್ದು ಆ ಕಾರಣಕ್ಕಾಗಿಯೇ. ಅವ್ರು ಹೇಳ್ತಾರಲ್ಲ, ಆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಬರೀ ವಿವೇಕಾನಂದರು ಅಷ್ಟೇ ಹೇಳಿದ್ರು ಅಂತ ಯಾರಾದರೂ ಅನ್ಕೊಂಡಿದ್ರೆ? ನೋ. ಒಂದ್ಸಲ ಓದಿ ಪುಸ್ತಕನ. ವಿವೇಕಾನಂದರಿಗಿಂತ ಮುಂಚೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಇಬ್ರು ಹೇಳಿದ್ದಾರೆ. ಮತ್ತು ಅವರಿಗೆ ಸಿಗದೇ ಇರೋ ಚಪ್ಪಾಳೆ ವಿವೇಕಾನಂದರಿಗೆ ಯಾಕೆ ಸಿಕ್ತು? ಅವರಿಗೆ ಸಿಗದೇ ಇರೋ ಗೌರವ ವಿವೇಕಾನಂದರಿಗೆ ಯಾಕೆ ಸಿಕ್ತು? ಅದಕ್ಕೆ ವಿವೇಕಾನಂದರೇ ಉತ್ತರ ಕೊಡ್ತಾರೆ. ಕಳೆದ ನನ್ನ ಜೀವಮಾನದಲ್ಲಿ, ಅಂದ್ರೆ ಎಷ್ಟು ವರ್ಷ ಬದುಕಿದ್ರು ಅಷ್ಟೂ ವರ್ಷದ ಜೀವಮಾನದಲ್ಲಿ ನನ್ನ ಮನಸ್ಸು ಯಾರಿಗೂ ಕೆಡಕನ್ನ ಬಯಸಿಲ್ಲ. ಯಾರಿಗೂ ಕೆಡಕನ್ನ ಬಯಸದೇ ಇರುವ ಮನಸ್ಸೇನಿದೆ ಅತ್ಯಂತ ಶ್ರೇಷ್ಠ ಆತ್ಮಶಕ್ತಿಯನ್ನು ಹೊಂದಿತ್ತು. ಅವರು ಚಪ್ಪಾಳೆ ಹೊಡೆದಿದ್ದು ವಿವೇಕಾನಂದ ಅನ್ನೋ ದೇಹಕ್ಕಲ್ಲ, ಒಳಗಿರುವ ಆತ್ಮಶಕ್ತಿಗೆ. ಹಾಗಾಗಿ ಜನ ಆತರ ಒಂದು ಭಾವನೆಗೆ ಹೋದರು ಅಂತ. ಅನಿ ಬೆಸೆಂಟ್ ಬಹಳ ಚೆನ್ನಾಗಿ ಬರೀತಾರೆ. ಹೆಂಗಿತ್ತು ಪರಿಸ್ಥಿತಿ ಅವತ್ತಿಂದು ಅಂದ್ರೆ, ಮುಂದೆ ಕುಳಿತವರು ಎದ್ದು ನಿಂತಿದ್ರು ಚೇರ್ ಮೇಲೆ, ಹಿಂದೆ ಕುಳಿತವರು ಅದಕ್ಕಿಂತ ಎತ್ತರಕ್ಕೆ ಹೋಗೋ ಪ್ರಯತ್ನ. ಪೂರ್ಣ ಎಂದು ಕೂತವರು ಟೋಪಿ ಬಿಸಾಕ್ತಿದ್ರಂತೆ. ಆ ಮನುಷ್ಯರು ನಾನಂತೂ ನೋಡಕ್ಕಾಗಲಿಲ್ಲ, ನಾನು ಟೋಪಿ ಆದರೂ ನೋಡ್ತೀನಿ. ಆ ತರ ವ್ಯಕ್ತಿತ್ವ ಇತ್ತು. ಬರೀ ಮಾತಿಗೆ ಆ ಶಕ್ತಿ ಇತ್ತು. ಆ ಮಾತು ಆ ಶಕ್ತಿಯುತವಾಗಿ ಯಾಕೆ ಬರ್ತಿತ್ತು ಅಂದ್ರೆ, ಒಳಗಿರುವ ಆತ್ಮಜ್ಞಾನ, ಆತ್ಮವಿಶ್ವಾಸ, ಆ ಆತ್ಮದ ಸ್ವಚ್ಛತೆ ಏನಿದೆ ಅದು ಆ ತರದ ಪ್ರಭಾವಲಯವನ್ನು ಸೃಷ್ಟಿ ಮಾಡಿರ್ತಿತ್ತು. ನಾವ್ಯಾಕೆ ಆ ತರ ಆಗ್ತಿಲ್ಲ? ಅವರೇ ಹೇಳ್ತಾರಲ್ಲ, ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ, ನಿನ್ನಲ್ಲೇ ಇದೆ ಆ ಶಕ್ತಿ, ಅದನ್ನು ಹೊರಗೆ ಹಾಕ್ಬೇಕಷ್ಟೇ ನೀನು ಅಂತ. ಮತ್ ನಾವ್ಯಾಕೆ ಆ ಶಕ್ತಿಯನ್ನು ಹೊರಗೆ ಹಾಕೋ ಪ್ರಯತ್ನ ಮಾಡ್ತಿಲ್ಲ? ನಾವ್ಯಾಕೆ ಆ ಆಧ್ಯಾತ್ಮದ ಹಿಂದೆ ಬೆನ್ನು ಹತ್ತೋ ಪ್ರಯತ್ನ ಮಾಡ್ತಿಲ್ಲ? ಆಧ್ಯಾತ್ಮದ ಹಿಂದೆ ಬೆನ್ನು ಹತ್ತಿದ್ರೆ ಸನ್ಯಾಸಿಗಳಾಗ್ತಾರೆ ಅಂದ್ರೆ ಎಲ್ಲರೂ ಸನ್ಯಾಸಿಗಳಾಗಬೇಕಾಗಿತ್ತು ಇಷ್ಟೊತ್ತಿಗೆ. ಯಾಕೆ ಆಗಿಲ್ಲ? ವಿವೇಕಾನಂದರು ಸನ್ಯಾಸಿಗಳಿಗೆ ಎಷ್ಟು ಅವರು ಸಂದೇಶವನ್ನು ಕೊಡ್ತಾರೋ ಅದಕ್ಕಿಂತ ಹೆಚ್ಚು ಸಂದೇಶ ನಾವು ಲೌಕಿಕದಲ್ಲಿ ಬದುಕೋರಿ ಕೊಟ್ಟಿದ್ದಾರೆ ಅವರು. ಅರುಣಿಮಾ ಸಿನ್ಹಾ ಅಂತ, ಅರುಣಿಮಾ ಸಿನ್ಹಾ ಅಂತ ದೊಡ್ಡ ಕಥೆ ಆಯ್ತು, ಬೇಡ. ಅವರು ಇಲ್ಲೇ ಬೆಳಗಾವಿಯಲ್ಲಿ ಉಳಿದಾರೆ, ನಾಗರತ್ನ ಅಂತ ಹೆಣ್ಮಗಳು, ಇವತ್ತಿಗೂ ಬದುಕಿರುವಂತ ಹೆಣ್ಮಗಳು ನಾನು ಮಾತಾಡ್ತಾ ಇರೋದು. ನಾಗರತ್ನ ತಾನೊಬ್ಬಳೇ ಬದುಕ್ತಾ ಇಲ್ಲ, ತನ್ನೊಟ್ಟಿಗೆ ಒಂದು 35 ಜನರನ್ನ ಆಕೆ ಸಾಕ್ತಾ ಇದ್ದಾರೆ. ಆ 35 ಜನ ಯಾರು ಗೊತ್ತಾ? HIV ಪೀಡಿತ ಮಕ್ಕಳು. 35 ಜನ HIV ಪೀಡಿತರು, 35 ಜನ ಏಡ್ಸ್ ಇದೆ. ಯಾರೆಲ್ಲ ಹೆಣ್ಣು ಮಕ್ಕಳು ಮಾತ್ರ ಇದ್ದಾರೆ, ಯಾರೆಲ್ಲ ಹೆಣ್ಮಕ್ಳು ಸಣ್ಣ ವಯಸ್ಸಿಗೆ ಆ ರೋಗಕ್ಕೆ ತುತ್ತಾಗ್ತಾರೋ ಅವರಿಗೆ ಆಕೆ ತಂದೆ ಒಂದು ಆಶ್ರಯ ಫೌಂಡೇಶನ್ ಅಂತ ಹೇಳಿ ಒಂದು ಫೌಂಡೇಶನ್ ಮಾಡಿಕೊಂಡು ಅವರಿಗೆ ಹೊಲಿಗೆ, ಕಸೂತಿ, ಆಮೇಲೆ ಇತರೆ ಅಲಂಕಾರಿಕ ವಸ್ತುಗಳನ್ನು ಮಾಡಿಸಿ ಅದನ್ನು ಮಾರಾಟ ಮಾಡಿಸಿ ಆ ಮಾರಾಟದ ಹಣದಿಂದ ಇಡೀ ಫೌಂಡೇಶನ್ ನಡೆಸ್ತಾ ಇದ್ದಾರೆ ಹೆಣ್ಣು. ಇವತ್ತಿಗೂ ಆಕೆ ಇಂಗ್ಲಿಷ್ ಮೆಡಿಸನ್ ತಗೊಳ್ತಾ ಇಲ್ಲ ತನ್ನ ರೋಗಕ್ಕೆ. ನಾವು ತುಂಬಾ ಹತ್ತಿರದಿಂದ ಬಂದವರು, ಆಕೆಯ ಜೊತೆ ಒಡನಾಟ, ಒಂದು 10-15 ವರ್ಷದ ಒಡನಾಟ ನಮ್ದೆಲ್ಲ. ಆಕೆಗೆ ಪ್ರತಿ ಸಲ ಕೇಳ್ತೀವಿ ನಾವು, ಅಲ್ಲ ತಾಯಿ, ನಿನಗೆ ಈಗ HIV ಪಾಸಿಟಿವ್ ಅಂತ ಗೊತ್ತಾಗಿಯೇ 19 ವರ್ಷ, ಇನ್ನೂ ಕೂಡ ನೀನ್ ಯಾಕೆ ಇಂಗ್ಲಿಷ್ ಮೆಡಿಸಿನ್ ತಗೊಂಡಿಲ್ಲ ಅಂದ್ರೆ, ಆಕೆ ಹೇಳ್ತಾಳೆ, ನನ್ನ ಮೆಡಿಸಿನ್ ಅದಲ್ಲ, ನನ್ನ ಮೆಡಿಸಿನ್ ಬೇರೆನೇ ಇದೆ ಅಂತ. ಏನ್ ಮೆಡಿಸಿನ್ ಅಂದ್ರೆ, ಅವಳು ರಾಮಕೃಷ್ಣಾಶ್ರಮಕ್ಕೆ ಹೋಗ್ತಾಳೆ, ಎದುರುಗಡೆ ಕೂತ್ಕೊಂಡು ಶಕ್ತಿ ಕೊಡು, ನನಗೇನು ಬೇಡ, ನಿನ್ ಶಕ್ತಿ ಕೊಡು, ನೀನೇ ಹೇಳಿದ್ಯಾ ಗುರಿ ಮುಟ್ಟುವ ತನಕ ನಿಲ್ಲದಿರು ಅಂತೇಳಿ, ನನ್ನ ಗುರಿ ಇನ್ನೂ ಅಚೀವ್ ಆಗಿಲ್ಲ, ಬದುಕಿಸೋ ಜವಾಬ್ದಾರಿ ನಿಂದೆ ಅಂತ. ಆ ವಿಲ್ ಪವರ್ ಒಳಗಡೆ ಇರೋ ವಿಲ್ ಪವರ್ ಬದಲಿಸ್ತಾ ಇದೆ ಅಷ್ಟೇ ಅವಳನ್ನ. ಆ ವಿಲ್ ಪವರ್ ಇರ್ಲಿಲ್ಲ ಅಂತಿದ್ರೆ ಆಕೆ ಯಾವತ್ತೋ ಸಾಯ್ಬೇಕಾಗಿತ್ತು. ತಾನಷ್ಟೇ ಅಲ್ಲ, ತನ್ನ ಜೊತೆಗೆ ಅಷ್ಟು ಜನರನ್ನ ಕರ್ಕೊಂಡು ಇವತ್ತು ದೇಶವ್ಯಾಪಿ ತಿರುಗಾಟ ಮಾಡಿ ಆ ಎಲ್ಲ ಜನರಿಗೆ ಒಂದು ಬದುಕು ಕಟ್ಕೊಡೋ ಪ್ರಯತ್ನ ಪಡ್ತಿದ್ದಾಳಲ್ಲ, ಅವಳ ಎನರ್ಜಿ ಪಾಯಿಂಟ್ ಯಾವುದು ಅಂತಂದ್ರೆ ವಿವೇಕಾನಂದ ಅಂತ ಹೇಳ್ತಾಳಲ್ಲ ಹೆಣ್ಮಗಳು, ಇನ್ನೆಷ್ಟು ಅದ್ಭುತವಾದಂತಹ ಜೀವನ ನಡೆಸ್ತಾ ಇರ್ಬೋದು ಅವರು. ಮೊನ್ನೆ ಆಕೆದೊಂದು ಪಾಡ್ಕಾಸ್ಟು ಆಯ್ತು, ಯಾರು ನೋಡಿದ್ರು ಇಲ್ಲೋ ಗೊತ್ತಿಲ್ಲ, ಆಕೆದೊಂದು ಇಂಟರ್ವ್ಯೂ ಕೂಡ ಮಾಡಿದ್ರು. ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ಬದುಕಲಿಕ್ಕೆ ಪ್ರೇರಣೆ ಇರೋದು. ಸಾಯ್ಲಿಕ್ಕೆ 100 ಜನ ಸಿಗ್ತಾರೆ. ಮೊನ್ನೆ ಯಾರೋ ಇದೇ ಒಂದು ವಾರದ ಹಿಂದೆ ಯಾರೋ ತೀರ್ಕೊಂಡಿರಲಿ, ಆತ್ಮಹತ್ಯೆ ಮಾಡ್ಕೊಂಡು, ಇದೇ ಭಾಗದಲ್ಲಿ, ಲಿಂಗಸೂರು ಭಾಗದಲ್ಲಿ ಯಾರೋ ತೀರ್ಕೊಂಡ್ರು, ಆತ್ಮಹತ್ಯೆ ಮಾಡ್ಕೊಂಡು. ಮೊನ್ನೆ ತುಮಕೂರಿನಲ್ಲಿ ಒಂದು ಆತ್ಮಹತ್ಯೆ ಆಯ್ತು. 6ನೇ ಕ್ಲಾಸಿನ ಹುಡುಗ ಅವನಿಗೆ ತೀರ್ಕೊಂಡಿದ್ದು. 6ನೇ ಕ್ಲಾಸಿನ ಹುಡುಗ ಫ್ಯಾನಿಗೆ ನೇಣು ಹಾಕೊಂಡು ಸತ್ತೋದ ಅವನು. ಯಾಕೆ ಅಂತ ಕೇಳಿದ್ರೆ, ಆ ಪುಣ್ಯಾತ್ಮ 6ನೇ ತರಗತಿಗೆ ಡ್ರಗ್ ಅಡಿಕ್ಟ್ ಆಗಿದ್ದ. ಅವನಿಗೆ ಏನ್ ಕಷ್ಟ ಅಂದ್ರೆ, 20 ರೂಪಾಯಿದಿಂದ ಶುರು ಮಾಡಿ ಡ್ರಗ್ಸ್ ಕೊಡ್ಲಿಕ್ಕೆ 250 ರೂಪಾಯಿ ಕೇಳಿದ್ರಂತೆ. 250 ಡ್ರಗ್ಸ್ ಖಾಲಿ ಆದ್ಮೇಲೆ 2500 ರೂಪಾಯಿ ಡ್ರಗ್ಸ್ ಕೇಳಿದ್ದಾರೆ. ಅವನು 2500 ರೂಪಾಯಿ ಒಂದ್ಸಲ
ತಾನು ಕೂಡಿಟ್ಟ ಹುಂಡಿಯನ್ನು ಒಡೆದು 2500 ತಗೊಂಡೋದ. ಎರಡನೇ ಸಲ ಅವ್ರ ಅಪ್ಪನ ಜೋಬಿಂದ ಕಳ್ತನ ಮಾಡ್ದ. ಆಮೇಲೆ ಇವನಿಗೆ ದುಡ್ಡು ಸಿಗಲಿಲ್ಲ ಅಂದಾಗ ಸಾಲ ತಗೊಂಡ ಡ್ರಗ್ಸ್ನ. ಆ ಸಾಲ ಎಷ್ಟಾಗಿತ್ತು ಅಂದ್ರೆ 18,500 ಆಗಿತ್ತು. ಅವ್ರೇನಂದ್ರು ಡ್ರಗ್ಸ್ ಕೊಟ್ಟವರು, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀನಿ 2,500 ಕೊಟ್ಟಿದ್ದೀವಿ ಸಾಲ, ಈಗ ಇದು 18,500 ಸಾಲ ಆಗಿದೆ, ನೀನ್ ಏನಾದ್ರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅಂತ. ಅವ್ರ ಅಪ್ಪ ಅಮ್ಮ ಇಬ್ರು ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿದ್ರು. ನಾವು ಅಪ್ಪ ಅಮ್ಮನಿಗೆ ಹೇಳಿದ್ರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ, ಅವ್ರೇನಾದ್ರು ತಿಳ್ಕೊಳ್ತಾರೆ, ಅವ್ರಿಗೆ ನಾನು ಯಾಕೆ ಅವಮಾನ ಮಾಡಲಿ ಅಂತ ಹೇಳಿ ರಾತ್ರಿ ಬಂದು ಫ್ಯಾನಿಗೆ ನೇಣು ಹಾಕೊಂಡ್ಬಿಡ್ತೀನಿ. 18,500ಕ್ಕೆ ಜೀವನ ಕಳ್ಕೊಂಡ. ಯಾವಾಗ ಜೀವನ ಏನು ಅಂತನೂ ಅರ್ಥ ಆಗದೆ ಇರೋ ಟೈಮಿಗೆ ಜೀವನ ಕಳ್ಕೊಂಡ. ಆ ಮಟ್ಟಿಗೆ ವ್ಯಸನಿಗಳಾಗ್ತಾ ಇದ್ದೀವಿ ನಾವೆಲ್ಲ. ಇಲ್ಲಿ ಸಿಂಧನೂರಿನ ಪರಿಸ್ಥಿತಿ ಭಿನ್ನ ಇಲ್ಲ. ಸಿಂಧನೂರಿನಲ್ಲಿ PU ನಂತರ ಬಹುತೇಕ ಜನರಿಗೆ ಇವತ್ತಿಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಸಿಂಧನೂರಲ್ಲೇ. ಯಾಕೆ ಆ ತರ ಆಗ್ತಿದೆ ಅಂತಂದ್ರೆ ನಾವು ಮಾನಸಿಕವಾಗಿ ಗಟ್ಟಿಯಾಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ. ನಮ್ಮ ಮನಸ್ಥಿತಿ, ನಮ್ಮ ಚಿತ್ತ ಇವೆರಡೂ ಕಂಟ್ರೋಲ್ ಅಲ್ಲಿ ಇದ್ರೆ ಯಾವುದೇ ಡ್ರಗ್ ಇರಲಿ ಅದಕ್ಕೆ ನಾವು ಅಡಿಕ್ಟ್ ಆಗಲ್ಲ. ಆಗಬೇಕಾಗಿರೋ ಡ್ರಗ್ ಯಾವುದು ಗೊತ್ತಾ? ವಿವೇಕಾನಂದರಿಗೆ ರಾಮಕೃಷ್ಣರಿಂದ ಒಂದು ಡ್ರಗ್ ಸಿಕ್ಕಿತ್ತು. ಸ್ಪರ್ಶ ಮಾತ್ರದಿಂದ 6 ಗಂಟೆಗಳ ಕಾಲ ಜಗತ್ತಿನ ಪರಿವೇ ಇಲ್ಲದೆ ಇದ್ರಲ್ಲ, ಆ ಡ್ರಗ್ ಸಿಗಬೇಕು ನಮಗೆ, ಅದಕ್ಕೆ ಬಡದಾಡಬೇಕು ನಾವೆಲ್ಲ ಅಂತ. ಅದು ಯಾರಿಗೂ ಸಿಗ್ತಾ ಇಲ್ಲ. ಆ ಡ್ರಗ್ ಸಿಗಬೇಕು ಅಂದ್ರೆ, ಆ ಮತ್ತು ಬರಬೇಕು ಅಂದ್ರೆ ನಾವು ಈ ತರದ ಸನ್ಯಾಸಿಗಳ ಪದತಳಕ್ಕೆ ಬಂದು ಬೀಳಬೇಕು. ಅವರ ಎನರ್ಜಿಯನ್ನ ನಮಗ್ ಟ್ರಾನ್ಸ್ಫರ್ ಮಾಡಬೇಕು ಅವರು. ಆಗ ಮಾತ್ರ ಆ ಮತ್ತು ತಲೆಗೇರಕ್ಕೆ ಸಾಧ್ಯ, ನಾವು ದೇವರಿಗೆ ಹತ್ರ ಆಗ್ಲಿಕ್ಕೆ ಸಾಧ್ಯ ಅಂತ. ಒಂದ್ಸಲ ಆ ಮತ್ತನ್ನ ಏರಿಸ್ಕೊಂಡವನು ಇನ್ಯಾವತ್ತೂ ಕೆಳಗಿಳಿಯಲ್ಲ. ಅವನು ಅದೇ ಎತ್ತರಕ್ಕೆ ನೋಡ್ತಾನೆ, ಆ ತರದ ಶ್ರೇಷ್ಠ ಚಿಂತನೆಯನ್ನು ಮಾಡ್ತಾನೆ, ವಿವೇಕಾನಂದರ ಎತ್ತರಕ್ಕೆ ಏರುವ ಪ್ರಯತ್ನವನ್ನಾದ್ರೂ ಮಾಡ್ತಾನೆ ಅಂತ. ಆ ಪ್ರಯತ್ನ ನಮ್ಮಿಂದ ಆಗದೇ ಇದ್ರೆ ನಾವು ಹುಟ್ಟಿದ್ದು ಕೂಡ ವ್ಯರ್ಥ. ಯಾರು ಬೇಕಾದ್ರೂ ಬುದ್ಧಿವಂತರಾಗ್ತಾರೆ, ಅದ್ಭುತ ಜ್ಞಾನಿಗಳಾಗ್ತಾರೆ, ಆದ್ರೆ ಸಂಸ್ಕಾರವಂತರಾಗೋದು ಬಹಳ ಕಷ್ಟ. ಆ ಸಂಸ್ಕಾರ ತಾಯಿಯಿಂದ ಸಿಗಬೇಕು, ಇಲ್ಲ ಗುರುವಿಂದ ಸಿಗಬೇಕು. ಈ ಶಾಲೆಯಲ್ಲಿ ನೋಡಿ ಹೇಗಿದೆ ಪರಿಸ್ಥಿತಿ. ಶಿಕ್ಷಣಕ್ಕೆ ಹೊಸ ಭಾಷೆ ಬರೆದಿದ್ದಾರೆ ಅವರೆಲ್ಲ. ಏನಂತ? ಶಿಕ್ಷೆ ಪೇರೆಂಟ್ಸಿಗೆ, ಹಣ ಮ್ಯಾನೇಜ್ಮೆಂಟ್ಗೆ, ಇದು ಶಿಕ್ಷಣ. ಮಕ್ಕಳು ಆರಾಮ್. ಯಾಕೆಂದ್ರೆ ಎಷ್ಟೋ ಜನ ತಾಯಂದ್ರನ್ನು ಕೇಳಿ ನೋಡಿ ಹೋಗಿ, ಅವ್ರ ಪ್ರಾಜೆಕ್ಟ್ ವರ್ಕ್ ಎಲ್ಲ ಇವ್ರು ಮಾಡ್ತಾ ಕೂತಿರ್ತಾರೆ. ನಾನು ಯಾರು ಕಲಿಯಾಕತ್ತೀರಿ ಅಂತ ಡೌಟ್ ನನಗೆ. ನೀವು ಕಲಿತೀರೋ ಮಕ್ಕಳು ಕಲಿತಾರೆ. ಆ ತರದ ಪರಿಸ್ಥಿತಿ ಇದೆ. ಆ ತರದ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಲ್ಲ. ಹಾಗಾಗಿ ಈ ವಾತಾವರಣದಿಂದ ಸ್ವಲ್ಪ ಹೊರಗೆ ಬಂದು ಅವರಿಗೆ ಆಧ್ಯಾತ್ಮದ ಸ್ಪರ್ಶವನ್ನ ಕೊಟ್ಟು ಈ ತರದ ಸಾಧು ಸಂತರ ಜೀವನದ ಕಥೆಗಳನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳೋ ಪ್ರಯತ್ನ ಮಾಡಬೇಕಲ್ಲ. ಹೇಳಿ ಆ ತರದ ಪ್ರಯತ್ನಗಳನ್ನು ಮಾಡಿದಾಗ ಮಾತ್ರ ಮಕ್ಕಳಲ್ಲಿ ಹೊಸದೊಂದು ಚೇತನ ಹರಳಲಿಕ್ಕೆ ಪ್ರಾರಂಭ ಆಗುತ್ತೆ. ಎಷ್ಟೋ ಜನ ಮಕ್ಕಳು ನೋಡಿ ಖುಷಿಯಿಂದ ಬಂದು ಆಶ್ರಮದ ಕೆಲಸ ಮಾಡ್ತಾರೆ, ಮನೆಯಲ್ಲಿ ದೇವರನ್ನೇ ಕೆಲಸ ಮಾಡೋದು. ಅವ್ರಿಗೆ ಆಶ್ರಮದ ಕೆಲಸ ಅಂದ್ರೆ ಖುಷಿ. ಕಸ ಬೆಳೀತಾರೆ, ನೆಲ ಒರೆಸ್ತಾರೆ, ಆ ಸಾಮಾನು ಎಲ್ಲಿ ತಗೊಂಡೋಗಿ ಕೊಡ್ತಾರೆ. ಕಾರಣ ಇಲ್ಲಿ ವಾತಾವರಣ ಹಂಗಿದೆ. ಸೇವೆಯೇ ಪರಮಧರ್ಮ ಅನ್ನೋದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ಆ ಸೇವೆಯೇ ಪರಮಧರ್ಮ ಅನ್ನೋ ಕಾನ್ಸೆಪ್ಟ್ ಇಲ್ವಲ್ಲ. ಹಾಗಾಗಿ ನಾವೆಲ್ಲ ಈ ತರ ಬದುಕ್ತಾ ಇದ್ದೀವಿ. ನಮ್ಮಲ್ಲಿರೋ ಪ್ರಾಬ್ಲಮ್ ಏನು ಅಂದ್ರೆ, ಯಾವ ವಸ್ತುವನ್ನ ಯಾವ್ದಕ್ಕೆ ಕಂಡು ಹಿಡಿದಿರ್ತೀವೋ ಅದನ್ನೊಂದು ಬಿಟ್ಟು ಇನ್ನೆಲ್ಲ ಮಾಡ್ತಾ ಇರ್ತೀವಿ ನಾವು ಆ ವಸ್ತು ಇಟ್ಕೊಂಡು. ಫಾರ್ ಎಕ್ಸಾಂಪಲ್ ಮೊಬೈಲ್ ಕಂಡು ಹಿಡಿದಿದ್ದು ಯಾಕೆ? ಮಾತಾಡ್ಲಿಕ್ಕೆ. ಗ್ರಹಾಂ ಬೆಲ್ ಕಂಡು ಹಿಡಿದಿರೋ ಫೋನು ಮಾತಾಡಕ್ಕೆ, ಈ ಮೊಬೈಲ್ ಕಂಡು ಹಿಡಿದವನು ಮಾತಾಡ್ಲಿಕ್ಕೆ ಕಂಡಿರೋದು. ಸಂವಹನ ಜಾಸ್ತಿ ಆಗಲಿ, ನಮ್ಮೆಲ್ಲರ ಸಂಬಂಧಗಳು ಗಟ್ಟಿ ಆಗಲಿ, ಮಾತನಾಡಿದ್ರೆ ಸಂಬಂಧಗಳು ಗಟ್ಟಿ ಆಗ್ತವೆ ಅಂತ ಮೊಬೈಲ್ ಕಂಡು ಹಿಡಿದ್ರು. ಈಗ ನೀವೆಲ್ಲರ ಕೈಗೂ ಮೊಬೈಲ್ ಕೊಟ್ಟು ನೋಡಿ, ಎಷ್ಟು ಜನ ಮಾತಾಡ್ತಾರೆ? ಯಾರ್ಯಾರು ಮಾತಾಡಲ್ಲ, ಎಲ್ಲರೂ ಮೊಬೈಲ್ ಇಟ್ಕೊಂತಾರೆ. ಒಂದ್ ಮೂಲೆಯಲ್ಲಿ ಅವರು, ಒಂದ್ ಮೂಲೆಯಲ್ಲಿ ಇವರು, ಒಂದ್ ಮೂಲೆಯಲ್ಲಿ ಇವರು, ಒಂದ್ ಮೂಲೆಯಲ್ಲಿ ಇವ್ರು ಕೂತಿರ್ತಾರೆ. ಏನು ಒಂದು ಸುಮ್ ತಿಕ್ಕದೇ ತಿಕ್ಕದಲ್ಲ. ಯಾರ್ಯಾರು ಮಾತಾಡಲ್ಲ, ಸುಮ್ಮನೆ ಮೊಬೈಲ್ ತಿಕ್ತಾ ಇರ್ತಾರೆ. ಅಂದ್ರೆ ಯಾವುದಕ್ಕೆ ಕಂಡು ಹಿಡಿದಿದ್ರು? ಮಾತಾಡ್ಲಿಕ್ಕೆ. ಅದನ್ನ ಒಂದೊಂದು ಬಿಟ್ಟು ಎಲ್ಲ ಮಾಡ್ತಾ ಇದೀವಲ್ಲ. ಹಂಗೆ ಆ ವಿವೇಕಾನಂದರ ಸಂದೇಶ ಇರೋದು ಅರ್ಥ ಮಾಡ್ಕೊಳ್ಳಿಕ್ಕೆ, ನಾವು ಹೇಳಲಿಕ್ಕೆ ಮತ್ತು ಪಾಲನೆ ಮಾಡಲಿಕ್ಕೆ. ಈ ತತ್ವವನ್ನು ಯಾವತ್ತು ನಾವು ಮೈಗೂಡಿಸ್ಕೊಳ್ತೀವೋ ಅವತ್ತು ಮಾತ್ರ ಜೀವನದಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಆ ತರದ ಶ್ರೇಷ್ಠ ಪ್ರಯತ್ನವನ್ನ ಸ್ವಾಮೀಜಿ ಪ್ರತಿ ತಿಂಗಳು ಮಾಡ್ತಾ ಇದ್ದಾರೆ. ವಿವೇಕ ಪೂರ್ಣಿಮೆ ಅಂತ ಮಾಡಿ ಆ ವಿವೇಕಾನಂದರ ಶ್ರೇಷ್ಠ ಆದರ್ಶವನ್ನ, ರಾಮಕೃಷ್ಣರ ಶ್ರೇಷ್ಠ ಆಧ್ಯಾತ್ಮದ ಜೀವನವನ್ನ, ಶಾರದಾ ಮಾತೆಯ ತ್ಯಾಗವನ್ನ ಪ್ರತಿಯೊಬ್ಬರಿಗೂ ಮುಟ್ಟಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ವ್ಯಕ್ತಿ ತ್ಯಾಗ ಮಾಡಲಿಕ್ಕೆ ಸಾಧ್ಯವೋ ಅವನಿಂದ ಮಾತ್ರ ಅಮರತ್ವವನ್ನು ಪಡೆಯಲಿಕ್ಕೆ ಸಾಧ್ಯ. ತ್ಯಾಗೇನ ಏಕೇನ ಅಮೃತತ್ವ ಮಾನುಷಃ. ತ್ಯಾಗ ಮಾಡ್ಲಿಕ್ಕೆ ತಯಾರಾಗಬೇಕು. ನಾವ್ ಹೆಂಗಿದೀವಿ ಅಂದ್ರೆ, ನಾವು ತ್ಯಾಗ ಮಾಡಕ್ ತಯಾರಿಲ್ಲ, ಆದ್ರೆ ಅವ್ರು ಮಾತ್ರ ಶ್ರೇಷ್ಠರಾಗಬೇಕು.
ಹಂಗಲ್ಲ ಅಂತ. ಮಕ್ಕಳ ಸಲುವಾಗಿ ತಂದೆ ತಾಯಿ ಸಮಯವನ್ನು ತ್ಯಾಗ ಮಾಡಬೇಕು. ತಂದೆ ತಾಯಿಯಾದವರು ಮಕ್ಕಳಿಗಾಗಿ ತಮ್ಮ ಸುಖವನ್ನು ಬದಿಗಿರಿಸಬೇಕು. ತಂದೆ ತಾಯಿಯಾದವರು ಮಕ್ಕಳಿಗಾಗಿ ತಾವು ನೋಡುವ ಧಾರಾವಾಹಿಗಳನ್ನು ನಿಲ್ಲಿಸಬೇಕು. ಅವರು ಹೊರಗೆ ಹೋಗಿ ಮನೋರಂಜನೆಯನ್ನು ಪಡ್ಕೊಳ್ಳೋದನ್ನು ಬಂದ್ ಮಾಡಬೇಕು. ಅದನ್ನೆಲ್ಲವನ್ನೂ ಮಾಡಿ ಅವರು ಆಧ್ಯಾತ್ಮ, ಭಜನೆ ಈ ತರದ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಮಕ್ಕಳಿಗೆ ಪ್ರಯತ್ನ ಪಟ್ಟರೆ, ಅಂದ್ರೆ ತಾವು ತ್ಯಾಗ ಮಾಡಿದ್ರೆ ಮಕ್ಕಳು ಅಮರತ್ವವನ್ನು ಸಾಧಿಸ್ಲಿಕ್ಕೆ ಸಾಧ್ಯ. ಅನಗ ಅಂತ ಒಂದು ಹಳ್ಳಿ ಇದೆ ಮಹಾರಾಷ್ಟ್ರದಲ್ಲಿ. ಇವತ್ತಿಗೂ ಸ್ವಾಮೀಜಿ 6 ಗಂಟೆಗೆ ಒಂದು ಸೈರನ್ ಆಗುತ್ತಾ ಆ ಊರಲ್ಲಿ, ಪಂಚಾಯಿತಿಯಿಂದ ಸೈರನ್ ಅನ್ನು ಮಾಡ್ತಾರೆ. 6 ಗಂಟೆಗೆ ಸೈರನ್ ಮಾಡಿದ್ರೆ ಎಲ್ಲರ ಮನೆಯಲ್ಲಿರೋ ಟಿವಿ ಬಂದ್, ಎಲ್ಲರೂ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡ್ತಾರೆ. 9 ಗಂಟೆಗೆ ಒಂದು ಸೈರನ್ ಆಗುತ್ತೆ, ಅವಾಗ ಟಿವಿ ಮತ್ತು ಮೊಬೈಲ್ ಶುರು ಆಗುತ್ತೆ. ಆ 3 ಗಂಟೆಗಳ ಕಾಲ ಮಕ್ಕಳ ಜೊತೆ ತಂದೆ ತಾಯಿಯರು ಅವರ ಅಪ್ಪ ಅಮ್ಮನ ಜೊತೆ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಆ ಸಂಸಾರದ ಎಲ್ಲ ವಿಚಾರಗಳನ್ನು ಮಾತಾಡಬೇಕು. ಕೂತು ಒಂದು ಅರ್ಧ ಗಂಟೆ ಅವರೇ ಪಂಚಾಯತಿಯವರೇ ಒಂದು 10 ನಿಮಿಷ ದೇವರ ನಾಮ ಹಾಕ್ತಾರೆ, ಒಂದು 5 ನಿಮಿಷ ಕೀರ್ತನೆ ಹಾಕ್ತಾರೆ, ಒಂದು 10-15 ನಿಮಿಷ ಯಾವ್ದಾದ್ರು ಸ್ವಾಮೀಜಿಯ ಒಳ್ಳೆ ಪ್ರವಚನ ಇದ್ರೆ ಹಾಕ್ತಾರೆ. ಎಲ್ಲರೂ ಸೇರಿ ಆ ಊರನ್ನ ಅತ್ಯಂತ ಶ್ರೇಷ್ಠತಮರಾಗಿ ರೂಪಿಸುವ ಪ್ರಯತ್ನ ಮಾಡ್ತಾರೆ. ಹಂಗಾದಾಗ ಮಾತ್ರ ಹೊಸ ಸಂಸ್ಕಾರ, ಹೊಸ ರೀತಿಯ ಶಿಕ್ಷಣ, ಈ ತರದ ಸಾಧಕರ ಪರಿಚಯ ಮಕ್ಕಳಿಗೆ ಸಾಧ್ಯ, ಕೊಡ್ಲಿಕ್ಕೆ ಸಾಧ್ಯ. ಆ ತರ ನಾವು ಯಾಕೆ ಒಂದು ಪ್ರಯತ್ನ ಮಾಡಬಾರ್ದು? ಆ ಪ್ರಯತ್ನ ನಮ್ಮಿಂದ ಶುರುವಾಗಲಿ. ಆ ಪ್ರಯತ್ನ ಒಂದ್ಸಲ ಶುರುವಾದ್ರೆ ಮಕ್ಕಳಲ್ಲಾಗೋ ಬದಲಾವಣೆಯನ್ನು ನಾವೆಲ್ಲರೂ ನೋಡ್ತೀವಿ. ಅವರಲ್ಲಿ ಆ ಆಧ್ಯಾತ್ಮದ ಹೊಸ ಚೇತನವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾಣುವ ಪ್ರಕ್ರಿಯೆಗೆ ಇವರೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ಬಯಸ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜಯರಾಮಕೃಷ್ಣ.